ರಾಜ್ಯದಲ್ಲಿ ಎರಡನೇ ಅತಿ ಹೆಚ್ಚು ಮಾವು ಬೆಳೆಯುವ ಜಿಲ್ಲೆ ಎಂದು ಖ್ಯಾತಿ ಪಡೆದಿರುವ ರಾಮನಗರದ ಮಾವಿಗೆ ದೇಶ ವಿದೇಶಗಳಲ್ಲಿ ಭಾರೀ ಬೇಡಿಕೆ ಇದೆ. ಇಲ್ಲಿನ ಬಾದಾಮಿ, ರಸಪುರಿ, ನೀಲಂ ಹಾಗೂ ಮಲ್ಗೋವಾ ತಳಿಗಳು ತಮ್ಮದೇ ಆದ ವಿಶಿಷ್ಟ ರುಚಿಯಿಂದಾಗಿ ಜಗತ್ತಿನಾದ್ಯಂತ ಪ್ರಸಿದ್ಧಿ ಪಡೆದಿವೆ. ಆದರೆ ಈ ಬಾರಿ ಹವಾಮಾನ ವೈಪರೀತ್ಯ ಹಾಗೂ ಮಾರುಕಟ್ಟೆಯ ಕುಸಿತದಿಂದಾಗಿ ಮಾವು ಬೆಳೆಗಾರರು ಸಂಕಷ್ಟಕ್ಕೀಡಾಗಿದ್ದಾರೆ. ಈ ವರ್ಷ ಮಳೆ ವಿಳಂಬ ಮತ್ತು ಅತಿಯಾದ ಬಿಸಿಲಿನಿಂದಾಗಿ ಮಾವಿನ ಫಸಲು ಗಣನೀಯವಾಗಿ ಕುಸಿದಿದೆ. ಉತ್ತಮ ಗುಣಮಟ್ಟದ ಹಣ್ಣುಗಳು ಸಿಗುತ್ತಿಲ್ಲ ಎಂದು ಖರೀದಿದಾರರ ಸಂಖ್ಯೆ ಕುಗ್ಗಿದೆ. ಮಹಾರಾಷ್ಟ್ರದಂತಹ ರಾಜ್ಯಗಳಲ್ಲಿ ಈ ಬಾರಿ ಹೆಚ್ಚಿನ ಇಳುವರಿ ಬಂದಿರುವುದು ಕೂಡ ಸ್ಥಳೀಯ ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರಿದೆ. ದೂರದರ್ಶನದೊಂದಿಗೆ ರಾಮನಗರ ಎಪಿಎಂಸಿ ಮಾರುಕಟ್ಟೆಯ ವ್ಯಾಪಾರಿ ಅಕ್ಮಲ್ ಪಾಷಾ, ಈ ಬಾರಿ ಮಾವಿನ ಫಸಲು ತುಂಬಾ ಕಡಿಮೆ ಬಂದಿದೆ. ಮಳೆ ಇಲ್ಲದೆ ಬಿಸಿಲು ಹೆಚ್ಚಾಗಿರುವುದರಿಂದ ಜನರು ಮಾವು ಖರೀದಿಸಲು ಹಿಂದೇಟು ಹಾಕುತ್ತಿದ್ದಾರೆ ಎಂದರು. ಅದಕ್ಕೆ ಏನ್ ಮಾಡ್ತಾ ಇದ್ದೀವಿ, ಏನಿದೆ ವ್ಯಾಪಾರ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಒಂದ್ ವರ್ಷ 3 ರೂಪಾಯಿ, 4 ರೂಪಾಯಿ, 5 ರೂಪಾಯಿ ಆಗಿತ್ತು. ತೋಟದಲ್ಲಿ ಮಾವಿನಕಾಯಿ ಹಂಗೆ ಬಿಟ್ಬಿಟ್ರು. ಈ ವರ್ಷ ಹಂಗಿಲ್ಲ, ಸುಮಾರಾಗಿ ನಡೀತಾ ಇದೆ. ರೈತ ಮಾರೇಗೌಡ ಸುಮಾರು 120 ಮಾವಿನ ಮರಗಳನ್ನು ಹೊಂದಿದ್ದರೂ ಈ ಬಾರಿ ಬೆಲೆ ಇಲ್ಲದೆ ಮತ್ತು ಅಕಾಲಿಕ ಮಳೆಯಿಂದ ಫಸಲು ಹಾಳಾಗಿ ಸಂಕಷ್ಟಕ್ಕೆ ಸಿಲುಕಿದ್ದೇವೆ. ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ಮಾವು ಬೆಳೆಗಾರರಿಗೆ ಸೂಕ್ತ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಬಂದಿದ್ದಕ್ಕೂ ಕೂಡ ರೈಟು ಸಿಕ್ಲಿಲ್ಲ. ಸರ್ಕಾರದಿಂದ ನಮಗೆ ಒಂದು ಅನುದಾನ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ನಾವು ತಮ್ಮನ್ನ ಕೇಳ್ಕೊತೀವಿ. ಮತ್ತೋರ್ವ ರೈತ ರಾಮಣ್ಣ, ರಾಮನಗರದ ಹೆಮ್ಮೆಯಾದ ಮಾವು ಇಂದು ರೈತರ ಪಾಲಿಗೆ ಸಂಕಷ್ಟದ ಬೆಳೆಯಾಗಿ ಪರಿಣಮಿಸಿದ್ದು, ಸಂಬಂಧಪಟ್ಟ ಇಲಾಖೆಗಳು ರೈತರ ನೆರವಿಗೆ ಧಾವಿಸಬೇಕಿದೆ ಎಂದರು. ಇತ್ತಿದ್ದಂಗೆ ಕಟ್ಕೊಂಡ್ಬಂತು, ಸುಮಾರು ಫಸಲು ಬಂದ್ರು ರೈಟ್ ಇಲ್ಲ. ಮೊನ್ನೆ ಮಳೆ ಬಿದ್ದು ಎಲ್ಲ ಕಲ್ಬೇಕಾಗ ಉದುರು ಹೋಯ್ತು. ಬರದ ಪರಿಹಾರ ಕೊಡಿ ಅಂತ ಹೇಳಿ ನಿಮ್ಗೆ ರೈತ ಕೃಷ್ಣಪ್ಪ, ಕ್ರಿಮಿನಾಶಕ ಸಿಂಪಡಣೆ ಮತ್ತು ತೋಟದ ನಿರ್ವಹಣೆಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ದರೂ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಮಾಡಿದ್ದು 400 ಗಿಡ ಆಯ್ತು, ಔಷಧಿ ಹೊಡಿಯೋಕೆ ಸಾಲ ಮಾಡಿ ಬಡ್ಡಿ ಕಟ್ಟಿ ನಾವು ತಂದು ಮಾಡುದು ಬಸ್ಲೇ ಬರಲ್ಲ ಸರ್. ಏನು ನಮ್ಗೆ ರಕ್ಷಣೆ ಬೇಕು, ಸರ್ಕಾರ ಕೊಡಬೇಕು. ಮತ್ತೋರ್ವ ರೈತ ಹನುಮಯ್ಯ, ತೋಟದಲ್ಲಿ ಬಾದಾಮಿ ಮಾವು ಬೆಳೆದಿದ್ದು ಉತ್ತಮ ಬೆಲೆ ಸಿಗುತ್ತದೆ ಎಂಬ ನಿರೀಕ್ಷೆಯಲ್ಲಿದ್ದ ನಮಗೆ ಆಲಿಕಲ್ಲು ಮಳೆಯಿಂದ ಸಂಕಷ್ಟ ಎದುರಾಗಿದೆ ಎಂದರು. ತಿರ್ಗಾ ಇದ್ದಿದ್ದ ಫಸಲಿಗೂ ಆನೆಕಲ್ಲು ಮಳೆ ಬಂದೆ ಸುರಿದೋಯ್ತು. ಇದಕ್ಕೆ ಪರಿಹಾರ ನೀವು ಕಟ್ಕೊಡ್ಬೇಕು ಅಂತ ಕೇಳ್ಕೊತಾ ಇತ್ತು.